ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಹೇಳ್ತಾ, ಶುರುವಿನಲ್ಲಿ ಕನಕನ ನೋಡೋಕ್ಕೆ ಹುಡುಗನ ಕಡೆಯವ್ರು ಬರ್ತಾರೆ. ಹುಡುಗನ ಕಡೆಯವ್ರು ಬಂದಾಗ ಹೇಳ್ತಾರೆ, ಬನ್ನಿ ಬನ್ನಿ ಅಂತ ಹೇಳಿ ಕುಸುಮ ಅವ್ರು ಕರೆಸ್ಬಿಟ್ಟು ಕೂರಿಸ್ತಾರೆ. ಕೂರಿಸಿದಾದ್ಮೇಲೆ ಹೇಳ್ತಾರೆ, ಎಲ್ಲಿ ಹುಡುಗ ಬಂದಿಲ್ವಾ ಅಂತ ಕೇಳಿದಾಗ, ಇಲ್ಲಮ್ಮ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬಂದಿಲ್ಲ, ಫೋಟೋ ತಂದಿದ್ದೀವಿ ನೋಡಿ ಅಂತ ಹೇಳಿದಾಗ, ಈ ಕಡೆ ಫೋಟೋ ಇಸ್ಕೊಂಡು ನೋಡ್ತಾನೆ ಸೂರ್ಯ. ಅಯ್ಯೋ ಏನು ಹೀರೋ ಇದ್ದಂಗಿದ್ದಾನೆ ನೋಡು ಕನಕ ಅಂತ ಹೇಳಿದಾಗ, ಕನಕ ನಾಚ್ಕೊಂಡು ನಿಂತ್ಕೊಂಡಿರ್ತಾಳೆ. ಕುಸುಮ ಅವ್ರು ಹೇಳ್ತಾರೆ, ನಮಗೆ ಈ ಹುಡುಗ ಇಷ್ಟ ಆದ ಅಂತ ಹೇಳಿದಾಗ, ಹುಡುಗಿ ಏನಂತ ಹೇಳ್ತಾ ಇಲ್ವಲ್ಲ, ನಿನಗೆ ಒಪ್ಪಿಗೆ ಏನಮ್ಮ ಅಂತ ಹೇಳಿ ಹುಡುಗನ ಸೈಡ್ ಕೇಳಿದಾಗ, ಅವಳು ಏನೂ ಮಾತಾಡದೆ ನಿಂತಿರ್ತಾಳೆ. ಸರಿ ನಾವು ಫೋನಲ್ಲಿ ಹೇಳ್ತೀವಮ್ಮ ನಿಮಗೆ ಅಂತ ಹೇಳಿದಾಗ, ಸರಿ ನಾವು ಹೊರಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಏನು ಕನಕ ಇಂಥ ಒಳ್ಳೆ ಹುಡುಗ ಬಂದಿದ್ದಾನೆ, ಒಳ್ಳೆ ಹೀರೋ ಇದ್ದಂಗಿದ್ದಾನೆ ಅಂತ ಹೇಳಿದಾಗ, ಭಾವ ಹೀರೋ ಆದರೆ ಏನು ಭಾವ, ಆದರೆ ನನ್ನ ಜೀವನದಲ್ಲಿ ನಮ್ಮಮ್ಮನೇ ನನಗೆ ಹೀರೋನು ಅವರೇ, ಹೀರೋಯಿನು ಅವರೇ. ಯಾಕಂತ ಅಂದರೆ ನನ್ನ ಕಷ್ಟದಲ್ಲಿ ಸುಖದಲ್ಲೆಲ್ಲ ಇವರೇ ಅಲ್ವಾ ನನಗೆಲ್ಲ ಓದಿಸಿರೋದು ಮಾಡಿಸಿರೋದು ಅಂತ. ಈಗ ನಾನೇನಾದರೂ ಮದುವೆ ಆಗೋದ್ರೆ ಏನು ಭಾವ ಮಾಡೋದು, ಇವ್ರಿಗೆ ನೋಡ್ಕೊಳ್ಳೋರು ಯಾರಿದ್ದಾರೆ. ಈಗ ಮಂಜನ್ನು ಈಗ ತಾನೇ ಓದ್ತಾ ಇದ್ದಾನೆ, ಅವನೇನಾದರೂ ಕೆಲಸಕ್ಕೆ ಹೋಗಿದ್ದಿದ್ರೆ ನಾನು ಮದುವೆ ಆಗೋ ಹೋಗ್ಬಿಡ್ತಾ ಇದ್ದೆ ಅಂತ ಹೇಳಿದಾಗ, ಯಾಕೆ ಟೆನ್ಷನ್ ಮಾಡ್ಕೋತೀಯ ಕನಕ, ನಾನು ನಿಮ್ಮ ಹುಡುಗನ ಹತ್ರ ಮಾತಾಡಿ ನಾಳೆ ನೀನು ಕೆಲಸಕ್ಕೆ ಹೋದರೂ ಕೂಡ ನಿಮ್ಮ ಅಮ್ಮಂಗೆ ನೋಡ್ಕೊಳ್ಳೋ ಥರ ನಾನು ಏನಾದರೂ ಒಂದು ಅರೇಂಜ್ ಮಾಡ್ತೀನಿ ಅಂತ ಹೇಳಿದಾಗ, ಸರಿ ಅಂತ ಒಪ್ಕೊಳ್ತಾಳೆ ಕನಕ. ಇನ್ನೊಂದು ಕಡೆ ಪೂಜಾ ಕೂತಿರ್ತಾಳೆ ಮನೆಯಲ್ಲಿ ಕೂತಿರುವಾಗ, ಅವ್ರ ಮನೆಯಲ್ಲಿ ಈಗ ದಿನೇಶ್ ಬಂದಿರ್ತಾನೆ. ದಿನೇಶ್ ಬಂದಾಗ, ನೀನು ಯಾಕೋ ಇಲ್ಲಿ ಬಂದೆ ಅಂತ ಕೇಳಿದಾಗ, ಎಲ್ಲಿ ಕಲ್ಯಾಣಿ ಅಂತ ಹೇಳ್ತಾನೆ. ಕಲ್ಯಾಣಿನ, ಅವಳು ಯಾಕೆ ಇಲ್ಲಿರ್ತಾಳೆ, ನಾನು ಹೋಗಿದ್ದೆ ಬ್ಯೂಟಿ ಪಾರ್ಲರ್ ಹತ್ರ, ಅಲ್ಲಿರಲಿಲ್ಲ, ಇಲ್ಲಿ ಬಂದಿದ್ದಾಳೆ ಅಂತ ನೋಡಿದ್ರೆ ಇಲ್ಲೂ ಇಲ್ಲ, ಎಲ್ಲಿ ಫೋನ್ ಯಾಕೆ ಪಿಕ್ ಮಾಡ್ತಿಲ್ವಲ್ಲ ಅಂತ ಹೇಳಿ ದಿನೇಶ್ ಕೇಳ್ತಾನೆ. ದಿನೇಶ್ ಹೇಳ್ತಾನೆ, ನೀನು ಯಾಕೆ ಇಲ್ಲಿ ಬಂದೆ ಅಂತ ಹೇಳಿದಾಗ, ನಾನು ಕಲ್ಯಾಣಿ ಹತ್ರ ಮಾತಾಡೋಕೆ ಬಂದೆ, ನಿನ್ನ ಹತ್ರ ಯಾವ ಮನುಷ್ಯ ಮಾತಾಡ್ತಾನೆ ಅಂತ ಹೇಳಿದಾಗ, ಅವಳು ಯಾಕೆ ಮಾತಾಡ್ಬೇಕು ನಿನ್ನ ಹತ್ರ, ಎಷ್ಟಂತ ನೀನು ಅವಳಿಗೆ ಇನ್ನೂ ಟಾರ್ಚರ್ ಕೊಡ್ತೀಯ, ಹೇಗಾದರೂ ಊಟ ಸೇರುತ್ತೆ ನಿನ್ನ ಹೊಟ್ಟೆಗೆ ಅಂತ ಹೇಳಿದಾಗ, ನೀವಿಬ್ಬರು ಮೋಸ ಮಾಡಿ ಅವಳು ತನ್ನ ಫ್ಯಾಮಿಲಿನೇ ಅಂದರೆ ಆ ಗಂಡನ ಕಡೆ ಅವ್ರ ಫ್ಯಾಮಿಲಿನ ಮೋಸ ಮಾಡಿ ಊಟ ಮಾಡ್ತಾ ಇದ್ದಾರಲ್ಲ, ಅದು ಹೋಗ್ತಾ ಇದೆಯಾ, ಅದು ಜೀರ್ಣ ಆಗ್ತಾ ಇದೆಯಾ, ನಿಮಗೆ ಜೀರ್ಣ ಆಗುವಾಗ ನನಗೆ ಯಾಕೆ ಜೀರ್ಣ ಆಗಲ್ಲ ಅಂತ ಹೇಳಿ ಕೇಳ್ತಾನೆ ದಿನೇಶ. ಅಲ್ಲ ನೀನು ಯಾಕೆ ಬಂದೆ ಇಲ್ಲಿ, ಹೊರಟೋಗು ಅಂತ ಹೇಳಿದಾಗ, ನಾನು ಪೊಲೀಸವ್ರಿಗೆ ಫೋನ್ ಮಾಡ್ತೀನಿ ಅಂದಾಗ, ಮಾಡು ನೀವಿಬ್ಬರು ಏನೇನು ಮೋಸ ಮಾಡಿದ್ರೆ ಏನಂತ ನಾನು ಹೇಳ್ತೀನಿ, ಆಗ ಗೊತ್ತಾಗುತ್ತೆ ಅಂದಾಗ ಫೋನು ಮತ್ತು ಪೊಲೀಸರಿಗೆ ಫೋನ್ ಮಾಡೋದನ್ನು ಸ್ಟಾಪ್ ಮಾಡ್ತಾಳೆ ಪೂಜಾ. ಸರಿ ಈಗ ನೀನು ಕಲ್ಯಾಣಿಗೆ ಫೋನ್ ಮಾಡು ಅಂತ ಹೇಳಿದಾಗ, ಈ ಕಡೆ ರೋಹಿಣಿಗೆ ಫೋನ್ ಮಾಡ್ತಾಳೆ. ಲೇ ಅಂತ ಹೇಳಿ ಇನ್ನೇನು ಫೋನಲ್ಲಿ ರಿಂಗ್ ಆಗುತ್ತೆ. ಈ ಕಡೆ ರೋಹಿಣಿ ಫೋನ್ ರಿಂಗ್ ಆದಾಗ, ಅದೇ ರೋಹಿಣಿ ರೂಮಲ್ಲಿ ಈ ಕಡೆ ಅಂದರೆ ಶಾಂತಿ ಬರ್ತಾಳೆ. ಶಾಂತಿ ಬಂದು ರೋಹಿಣಿ ಅಂದ್ಕೊಂಡು ಬಂದಾಗ, ಏನಮ್ಮ ಸ್ನಾನಕ್ಕೆ ಹೋಗಿದ್ಯಾ ಅಂತ ಹೇಳ್ತಾರೆ. ಈ ಕಡೆ ರೋಹಿಣಿ ವಾಯ್ಸ್ ಏನು ಕೇಳ್ತಾ ಇದ್ದಾಗ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಫೋನ್ ರಿಂಗ್ ಆಗ್ತಿದೆಯಲ್ಲ ಅಂತ ಹೇಳಿ ರಿಸೀವ್ ಮಾಡಿ ಕೇಳಿದಾಗ, ಹಲೋ ಈ ಕಡೆ ಪಿ ಎ ಬಂದಿದ್ದಾನೆ ಕಣೆ ಅಂತ ಹೇಳಿದಾಗ, ಏನು ಪಿ ಎನಾ ಅಂತ ಹೇಳಿ ನೋಡು, ಅಷ್ಟರಲ್ಲಿ ಈ ಕಡೆ ರೋಹಿಣಿ ಬರ್ತಾಳೆ. ಯಾರ್ದತ್ತೆ ಫೋನು ಅಂದಾಗ, ಅದೇ ಅಮ್ಮ ಪೂಜಾ ಅಂತ ಹೇಳ್ತಾರೆ. ಹೇಳು ಪೂಜಾ ಅಂದಾಗ, ಅಲ್ಲ ಕಣೆ ಅವ್ನು ದಿನೇಶ್ ಬಂದು ಇಲ್ಲೇ ನಿಂತಿದ್ದಾನೆ ಅಂತ ಹೇಳುವಾಗಲೇ ಅದೇ ಫೋನ್ ಇಸ್ಕೊಂಡು ದಿನೇಶ್ ಮಾತಾಡ್ತಾನೆ. ಏನು ಕಲ್ಯಾಣಿ ಮರ್ತೇ ಬಿಟ್ಟಿದೆಯಾ, ಫೋನು ಪಿಕ್ ಮಾಡದೆ ಎಷ್ಟು ದೊಡ್ಡೋಳಾಗ್ಬಿಟ್ಟಿದೀಯಾ, ಅಲ್ಲ ಈಗ ನೀನೇನಾದರೂ ದುಡ್ಡು ಕೊಡಲಿಲ್ಲ ಅಂತ ಅಂದರೆ ನಾನು ಬಂದು ನಿಮ್ಮ ಮನೆಯಲ್ಲಿ ಡೈರೆಕ್ಟಾಗಿ ಕೂತ್ಕೋಬೇಕಾಗತ್ತೆ, ಅದೇ ಈ ಊರಿನ ಮನೆಯಲ್ಲ, ಈಗ ನೀನು ಇರೋ ಮನೆಯಲ್ಲೇ ಬರಬೇಕಾಗತ್ತೆ ಅಂತ ಹೇಳಿದಾಗ, ರೋಹಿಣಿ ಹೇಳ್ತಾಳೆ, ಸ್ವಲ್ಪ ನಾವು ಈಗ ತಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು, ಇನ್ನೂ ದುಡ್ಡು ಕೂಡ ಇನ್ನೂ ನನ್ನ ಸೆಟಲ್ ಕೂಡ ಆಗಿಲ್ಲ ಅಂತ ಹೇಳಿದಾಗ, ನೀನು ಸೆಟ್ಲ್ ಆಗ್ತೀಯೋ ಏನು ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ, ನನಗೆ ದುಡ್ಡು ಬೇಕೇ ಬೇಕು ಅಂತ ಹೇಳಿ ದಿನೇಶ್ ಹೇಳಿದಾಗ, ಸರಿ ಅಂತ ಹೇಳಿ ಈ ಕಡೆ ಫೋನಲ್ಲಿ ಹೇಳ್ತಾಳೆ. ಆಗ ದಿನೇಶ್ ಹೇಳ್ತಾನೆ, ಪಕ್ಕದಲ್ಲಿ ಯಾರಾದರೂ ಇರ್ಬೋದಾ, ಅದಕ್ಕೆ ಈ ಥರ ಮಾತಾಡ್ತಿದ್ಯಾ ಅಂತ ಹೇಳಿದಾಗ, ಹೌದು ಅಂತ ಹೇಳ್ತಾರೆ. ಫೋನ್ ಕಟ್ ಆದಮೇಲೆ ಈ ಕಡೆ ಶಾಂತಿ ಕೇಳ್ತಾಳೆ, ಯಾರಮ್ಮ ಪಿ ಅಂತ ಅಂದಾಗ, ಅದೇ ಅತ್ತೆ ನಮ್ಮಪ್ಪ ಇದ್ದಾರಲ್ಲ ಅವ್ರು ಪಿ ಅಂತ ಹೇಳಿದಾಗ, ಯಾಕೆ ಪೂಜನ ಮನೆಗೆ ಏನಕ್ಕೆ ಹೋಗಿರೋದು, ಇಲ್ಲಿ ಬರ್ಬೋದಾಗಿತ್ತಲ್ವ ಅಂತ ಹೇಳಿದಾಗ, ಇಲ್ಲ ಅತ್ತೆ ಪೂಜನ ಮನೆಯಲ್ಲಿ ಅಲ್ವಾ ನಾನು ಫಸ್ಟ್ ಇದ್ದಿದ್ದು, ಆ ಅಡ್ರೆಸ್ ಅವ್ರಿಗೆ ಗೊತ್ತಿದೆ ಹಾಗಾಗಿ ಅಲ್ಲಿ ಹೋಗಿದ್ದಾರೆ ಅಂತ ಹೇಳಿದಾಗ, ಏನಮ್ಮ ಸಮಾಚಾರ ಅಂತ ಹೇಳಿದಾಗ, ಇಲ್ಲ ನಮ್ಮ ಅಪ್ಪನ ಬಗ್ಗೆ ಕೇಳಕ್ಕೆ ಬಂದಿದ್ರು ಹಾಗಾಗಿ ನಾನು ಮಾತಾಡೋಕ್ಕೆ ಬಂದಿದ್ರು ಅಂತ ಹೇಳಿದಾಗ, ಏನಾದರೂ ದುಡ್ಡೇನಾದರೂ ತಂದಿದ್ದೀರಾ ಅಂತ ಹೇಳಿದಾಗ, ಏನೂ ಇಲ್ಲ ಅತ್ತೆ ಮಾತಾಡೋಕ್ಕೆ ಬಂದಿದ್ರು ಅಷ್ಟೇ ಅಂತ ಹೇಳಿದಾಗ, ಸರಿ ಅಮ್ಮ ನಿಮ್ಮ ಅಪ್ಪನ ಹತ್ರ ದುಡ್ಡು ಕೇಳ್ಬೋದಲ್ಲ ಬಿಸ್ನೆಸ್ಸಿಗೋಸ್ಕರ ಅಂತ ಹೇಳಿದಾಗ, ಅದೇ ಅತ್ತೆ ಲೋನ್ ಏನಾದರೂ ತೆಗಿಬೇಕು ಅಂತ ಹೇಳಿದಾಗ, ಏನು ಲೋನಾ, ಯಾಕೆ ನಿಮ್ಮ ಅಪ್ಪನ ಹತ್ರ ಕೇಳಿದರೆ ಆಗಲ್ವಾ ಅಂತ ಹೇಳಿ ಶಾಂತಿ ಹೇಳಿದಾಗ, ಅತ್ತೆ ನಿಮಗೆ ಗೊತ್ತಲ್ವಾ ನಮ್ಮಪ್ಪ ಸ್ಟೇಷನಲ್ಲಿ ಹೋಗ್ಬಿಟ್ಟು ಅವ್ರು ಜೈಲಲ್ಲಿದ್ದಾರೆ, ಆದರೆ ಈಗ ನಾನು ಅದನ್ನೆಲ್ಲ ಅಕೌಂಟಿಂದ ತೆಗಿಯೋಕ್ಕಾಗಲ್ಲ, ಅಕೌಂಟು ಬ್ಲಾಕ್ ಆಗಿದೆ ಅಂತ ಹೇಳಿದಾಗ, ಏನು ಮಿನಿಮಮ್ ಅಂದರೆ ಒಂದು 3 ಕೋಟಿ ಇರ್ಬೋದಾ ಅಂತ
ಹೇಳಿ ಈ ಕಡೆ ಹೇಳ್ತಾಳೆ ಶಾಂತಿ. ಅಲ್ಲ ಅತ್ತೆ, ಏನು ಅಷ್ಟೇನಾ ಅಂತ ಹೇಳಿದಾಗ, ಏನು ಇದು ಕಮ್ಮಿ ಆಗೋಯ್ತಾ ಅಂದಾಗ, ಹೌದತ್ತೆ, ನಮ್ಮ ಹತ್ರ ನಮ್ಮ ಅಪ್ಪನ ಅಕೌಂಟಲ್ಲಿ ಇರೋದು 300 ಕೋಟಿ ಅಂತ ಹೇಳಿದಾಗ ಈ ಕಡೆ ಶಾಕಲ್ಲಿ ಶಾಂತಿ ಬಾಯಿ ಬಿಟ್ಕೊಂಡು ರೂಮಿಂದ ಆಚೆ ಹೋಗ್ತಾಳೆ. ಆಚೆ ಹೋದಾಗ 300 ಕೋಟಿನ ಅಂತ ಹೇಳಿ ಈ ಕಡೆ ಬಾಯಿ ಬಿಟ್ಕೊಂಡು ನೋಡಿದಾಗ ಅದೇ ಟೈಮಲ್ಲಿ ರಂಗನಾಥ್ ಅವ್ರು ಬರ್ತಾರೆ. ಏನೇ ಶಾಂತಿ ಬಾಯಿ ಬಿಟ್ಕೊಂಡು ನಿಂತಿದೆಯಾ ಏನು ಅಂತ ಹೇಳಿದಾಗ, ಅಯ್ಯೋ ರೀ, ನಮ್ಮ ರೋಹಿಣಿ ಅವ್ರ ತಂದೆ ಅಕೌಂಟಲ್ಲಿ 300 ಕೋಟಿ ರೀ ಅಂದಾಗ, ಏನೇ ತಮಾಷೆ ಮಾಡ್ತಾ ಇದೆಯಾ ಅಂದಾಗ, ಇಲ್ಲ ರೀ ನಿಜವಾಗ್ಲೂ ಈಗ ತಾನೇ ಹೇಳಿದ್ದು 300 ಕೋಟಿ ಇದೆ ಅಂತ ಅಂದಾಗ, ಇದ್ದರೆ ಬಿಡೆ ಅವ್ರ ಅಕೌಂಟಲ್ಲಿ ಇರುತ್ತೆ, ನಮಗೇನಿಲ್ವಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ತಿನ್ನೋಕ್ಕೆ ಉಣ್ಣೋಕ್ಕೆ ನಮಗಿರೋಕ್ಕೆ ನಮಗೆ ಕರೆಕ್ಟಾಗಿ ದೇವ್ರು ಕೊಟ್ಟಿದ್ದಾನಲ್ಲ ಅಷ್ಟೇ ಸಾಕು ಅಂದಾಗ, ಇಲ್ಲ ರೀ ನಾಳೆ ಅವರಪ್ಪ ಏನಾದರೂ ಆದರೆ ರೋಹಿಣಿಗೆ ಬರುತ್ತೆ, ರೋಹಿಣಿಯಿಂದ ನಮ್ಮ ಮನೋಜಂಗೆ ಬರುತ್ತೆ ಅಲ್ವಾ, ಅದೇ ಖುಷಿಯಲ್ಲಿ ನಾನಿದ್ದೀನಿ ಅಂತ ಹೇಳಿದಾಗ, ನೋಡಿ ಇನ್ನೊಬ್ಬರು ದುಡ್ಡಿನ ಆಸೆಗೆ ನಾವು ಬೀಳಬಾರ್ದು ಆಯಿತಾ, ನೀನು ನಾವೆಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡ್ತೀವೋ ಅದೇ ದುಡ್ಡು ನಮಗೆ ದೇವರು ಲಾಸ್ಟ್ವರೆಗೂ ಕೊಡೋದು ಅಂತ ಹೇಳಿದಾಗ, ರೀ ನಿಮಗೇನು ಗೊತ್ತಾಗುತ್ತೆ ಸುಮ್ಮನೆ ಇರ್ರಿ ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಾಳೆ. ಇನ್ನೊಂದು ಕಡೆ ಅಲ್ಲಿ ಕನಕನ್ ಹುಡುಗನ ಕಡೆಯಿಂದ ಬಂದು ನೋಡ್ಕೊಂಡು ಹೋದ್ಮೇಲೆ ಮನೆಗೆ ಬರ್ತಾ ಇರ್ತಾರೆ. ಈ ಕಡೆ ಸೂರ್ಯ ಮೀನಾ ಹೇಳ್ತಾಳೆ, ರೀ ಕನಕನ ಹುಡುಗ ಚೆನ್ನಾಗಿದ್ನಲ್ಲ ಅಂತ ಹೇಳಿದಾಗ, ಅದೇ ಮೀನಾ, ನಾನೇನಾದರೂ ಮದುವೆ ಆಗದೆ ಇದ್ದರೆ ನಿನಗೆ ಯಾವ ಥರ ಹುಡುಗ ಬೇಕು ಅಂತ ಹೇಳಿ ನೀನು ಹೇಳ್ತೀಯ ಹೇಳು ಅಂತ ಹೇಳಿದಾಗ, ಈ ಕಡೆ ಹೇಳ್ತಾಳೆ ಮೀನಾ, ಅದೇ ರೀ ನಾನು ಅವೆಲ್ಲ ಬೇಡ ಬಿಡಿ, ನಾನು ಹೇಳಿದರೆ ನಿಮಗೂ ಬೇಜಾರಾಗುತ್ತೆ ಅಂದಾಗ, ಏನೂ ಆಗಲ್ಲ ಹೇಳು ಮೀನಾ, ನಾನು ಅರ್ಥ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಸರಿ ನಾನು ಒಂದೊಂದಾಗಿ ಹೋಗ್ತೀನಿ, ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳಿದಾಗ ಕಾರ್ ಡ್ರೈವಿಂಗ್ ಮಾಡ್ತಾ ಇರ್ತಾನೆ. ಮಾಡ್ತಾ ಇರುವಾಗ ಒಂದೊಂದು ಹೇಳ್ತಾಳೆ, ನನ್ನ ಹುಡುಗ ಈ ಥರ ಓದಿರಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಶಾಕ್ ಆಗ್ತಾನೆ. ಹೌದಾ, ಇನ್ನೊಂದು ಹೇಳು ಅಂತ ಹೇಳಿದಾಗ, ಅವನು ಕುಡಿಬಾರ್ದು, ಒಳ್ಳೆ ಡೀಸೆಂಟಾಗಿರಬೇಕು ಅಂತ ಹೇಳಿದಾಗ ಈ ಕಡೆ ಬ್ರೇಕ್ ಹಾಕ್ತಾನೆ. ಬ್ರೇಕ್ ಹಾಕಿದ್ಮೇಲೆ ಯಾಕೆ ಬ್ರೇಕ್ ಹಾಕಿದ್ರಿ ಅಂದಾಗ, ಹೇಳು ಅಂತ ಹೇಳ್ತಾನೆ. ಇಲ್ಲ ರೀ, ನಮ್ಮ ಅಪ್ಪನಿಗೆ ಗೋರ್ಮೆಂಟ್ ಜಾಬಲ್ಲಿ ಇರೋ ಹುಡುಗನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಆಸೆ ಇತ್ತು ಅಂತ ಹೇಳಿದಾಗ, ನಾನು 3 ಕ್ಯಾರೆಕ್ಟ್ರು ನನ್ನ ಹತ್ರ ಇಲ್ಲ ಬಿಡು ಹೋಗಲಿ ಅಂತ ಅಂದಾಗ, ಆದರೆ ಒಂದರಲ್ಲಿ ಮಾತ್ರ ಪಾಸ್ ಆಗಿದ್ದೀರಲ್ಲ ಅಂದಾಗ, ಯಾವುದದು ಅಂದಾಗ, ಯಾರೇ ಬಂದರೂ ಹೇಗೆ ಬಂದರೂ ಪ್ರೀತಿಯಿಂದ ಮಾತಾಡಿಸಿ ಕಳಿಸ್ತಿರಲ್ಲ ಅದೇ ಸಾಕು ನನಗೆ, ಅದೊಂದು ನನಗೆ ಆಸೆ ಪೂರೈಸಿದೆಯಲ್ಲ ಸಾಕು ಅಂತ ಹೇಳ್ತಾಳೆ ಮೀನಾ. ಹೌದಾ, ನಾನು ಅದ್ರಲ್ಲಿ ಪಾಸ್ ಆಗಿದ್ದೀನ ಅಂತ ಹೇಳಿದಾಗ, ಹೌದು 100 to 100% ಪಾಸ್ ಆಗಿದ್ದೀರ ರೀ ಅಂತ ಹೇಳಿ ಈ ಕಡೆ ಹೇಳ್ತಾಳೆ. ಸರಿ ಈ ಕಡೆ ಹೇಳ್ತಾಳೆ, ನಿಮಗೆ ಯಾವ ಥರ ಅಂದರೆ ಮೀನಂಗೆ ಸೂರ್ಯ ಕೇಳ್ತಾನೆ, ನಿನಗೆ ಯಾವ ಥರ ಹುಡುಗಿ ಬೇಕು ಅಂತ ಹೇಳಿ ಕೇಳಿದಾಗ, ಏನೂ ಇಲ್ಲ, ಈ ಕಡೆ ನನಗೆ ಒಳ್ಳೆ ಹುಡುಗಿ ಬೇಕು ಅಂತ, ಅಂದರೆ ನನಗೆ ಮದುವೆ ಆಗೋ ಯೋಚನೆನೇ ಇರಲಿಲ್ಲ, ನಾನು ಆ ಥರನೇ ಅಂದರೆ ಸಿಂಗಲಾಗಿ ಇರಬೇಕು ಅಂದ್ಕೊಂಡಿದ್ದೆ, ಆದರೆ ನನಗೆ ಗೊತ್ತಿಲ್ಲದಂಗೆ ನನಗೆ ಮದುವೆ ಆಗೋಯ್ತು, ನಮ್ಮಪ್ಪ ಹೇಳಿದ್ದಕ್ಕೆ ನಾನು ತಾಳಿ ಕಟ್ಬಿಟ್ಟೆ ಅಂತಂದಾಗ, ಹಾಗಿದ್ರೆ ಇಷ್ಟನೇ ಇರಲಿಲ್ವಾ ನಿಮಗೆ ಅಂತ ಹೇಳ್ತಾಳೆ. ಹಾಗೆ ಮಾತಾಡ್ತಾ ಬರ್ತಾ ಇರ್ತಾರೆ. ಇನ್ನೊಂದು ಕಡೆ ರೋಹಿಣಿ ಮತ್ತು ಪೂಜಾ ಇಬ್ಬರು ಕೂಡ ಸುಬ್ಬನ ಹತ್ರ ಹೋಗ್ತಾರೆ. ಸುಬ್ಬನ ಹತ್ರ ಹೋದಾಗ, ಬನ್ನಿ ಬಾ ರೋಹಿಣಿ ಕೂತ್ಕೋ ಅಂತ ಹೇಳಿ ಕೂರಿಸ್ತಾನೆ. ಸರಿ ಕುಡೀಲಿ ಅಂತ ಹೇಳಿ ಕೈ ಮುಂದೆ ಮಾಡುವಾಗ, ಇವತ್ತು ನಿಮ್ಮ ಬರ್ಡೇನಾ ಅಂತೇಳಿ ಪೂಜಾ ವಿಶ್ ಮಾಡೋಕೆ ಹೋಗ್ತಾಳೆ. ಏನು ಇಲ್ಲಿ ಕಾಮಿಡಿ ಮಾಡ್ತಾ ಇದೆಯಾ, ನಾನು ಕೇಳ್ತಾ ಇರೋದು ವಿಡಿಯೋ ಅಂತ ಹೇಳಿದಾಗ, ವಿಡಿಯೋ ಬಂದಿಲ್ಲ ಅಂತ ಹೇಳ್ತಾಳೆ. ಯಾಕೆ ಇಷ್ಟು ದಿನ ಅವ್ರ ಮನೇಲಿದೆಯಾ, ವಿಡಿಯೋ ತೊಗೊಳಕ್ಕಾಗಲ್ವಾ ಅಂತ ಹೇಳಿದಾಗ, ಅಯ್ಯೋ ಅವ್ನು ತುಂಬ ಘಾಟು, ಅವನು ಎಲ್ಲಿ ಮೊಬೈಲ್ ಎಲ್ಲಿ ಈಸ್ಕೊಂಡ್ಬಿಡ್ತಾರೋ ಅಂತ ಅಲ್ಲಿ ಇಲ್ಲಿ ಇಡೋಕ್ಕೆ ಹೋಗಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಸರಿ ನನಗೆ ಯಾವಾಗ ತಂದು ಕೊಡ್ತೀರಾ ಅಂತ ಹೇಳಿದಾಗ, ಸ್ವಲ್ಪ ದಿನ ನನ್ನ ಟೈಮ್ ಬೇಕು ಅಂತ ಹೇಳ್ತಾರೆ. ಸರಿ ನನಗೆ ಅದೇ ಹೇಳಿದ್ನಲ್ಲ ದಿನೇಶ್ ಅಂತ, ಅವರಿಗೆ ನನಗೆ ಅದೇ ಪಿ ಅಂತ ಹೇಳಿದ್ನಲ್ಲ, ಅವರಿಗೆ ನೀವು ಅಂದರೆ ಸರಿಯಾಗಿ ಪಾಠ ಕಲಿಸೋಕ್ಕಾಗುತ್ತಾ ಅಂತ ಹೇಳಿದಾಗ, ಲಾಸ್ಟ್ ಟೈಮೇ ಅವನಿಗೆ ಜೈಲಿಗೆ ಕಳಿಸಿದ್ದೀನಿ, ಈ ಟೈಮ್ ಅವನಿಗಿದೆ ಅಂತ ಹೇಳಿದಾಗ, ಯಾಕೆ ಸುಳ್ಳು ಹೇಳ್ತೀಯಾ ಸುಬ್ಬು, ನಾನು ನೋಡಿದ್ದೀನಿ, ನೀನು ಅವನಿಗೆ ಜೈಲಿಗೆ ಕಳಿಸಿರೋದು ಸೂರ್ಯನೇ, ನೀನು ಯಾಕೆ ಸುಳ್ಳು ಹೇಳ್ತಾ ಇದೆಯಾ ಅಂತ ಹೇಳಿದಾಗ, ಈ ಕಡೆ ಅದು ಅಂತಿರ್ತಾನೆ ಈ ಕಡೆ ಸುಬ್ಬ. ಅದಕ್ಕೆ ಹೇಳ್ತಾಳೆ ರೋಹಿಣಿ, ಅದೆಲ್ಲ ಸುಳ್ಳು ಹೇಳೋದು ಬಿಟ್ಟು ಈಗ ಅದಕ್ಕೆ ಗತಿ ಕಾಣಿಸೋಕೊಂಡು ನೋಡು ಅಂತ ಹೇಳಿದಾಗ, ಈ ಕಡೆ ಸುಬ್ಬ ಹೇಳ್ತಾನೆ, ನೋಡು ನನ್ನ ಕೈಯಲ್ಲಿ ಈಗ ವಿಡಿಯೋ ಬಂದರೆ ನಾನು ಮುಂದೆ ಕೆಲಸ ಮುಂದುವರಿಬೋದು, ಇಲ್ಲ ಅಂತಂದರೆ ಆಗಲ್ಲ ಅಂತ ಹೇಳಿದಾಗ, ಸರಿ ನನಗೆ ಟೈಮ್ ಬೇಕು, ಟೈಮ್ ಕೊಟ್ಟರೆ ನಾನು ವಿಡಿಯೋ ತರ್ತೀನಿ ಅಂತ ಹೇಳಿ ಈ ಕಡೆ ಸುಬ್ಬಂಗೆ ಮಾತು ಕೊಟ್ಟು ಬರ್ತಾಳೆ ರೋಹಿಣಿ. ಬಂದಾದ್ಮೇಲೆ ಪೂಜೆ ಹೇಳ್ತಾಳೆ, ಆಚೆ ಬಂದಮೇಲೆ ಹೇಳ್ತಾಳೆ, ಅಲ್ಲ ಕಣೆ ಹೇಗೆ ಈಗ ನೀನು ವಿಡಿಯೋ ತೊಗೊಳ್ತೀಯ ಅಂದಾಗ, ಇಲ್ಲ ಕಣೆ ಈಗ ಹೇಗೋ ನನ್ನ ಆ್ಯನಿವರ್ಸರಿ ಇದೆಯಲ್ಲ, ಆ್ಯನಿವರ್ಸರಿಗೆ ಒಂದು ಪಾರ್ಟಿ ಇಟ್ಬಿಟ್ಟು ಅದರಲ್ಲಿ ಸೂರ್ಯಂಗೆ ಚೆನ್ನಾಗಿ ಕುಡಿಸಿ ಹೇಗಾದರೂ ಮಾಡಿ ಅದನ್ನು ನಾನು ವಿಡಿಯೋ ಎತ್ಕೋಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಳೆ.
ಈ ಪ್ಲ್ಯಾನ್ ಮಾಡಿದ್ಮೇಲೆ ಪೂಜಾ ಹೇಳ್ತಾಳೆ, ನಿಜ ಇದು ವರ್ಕೌಟ್ ಆಗುತ್ತಾ, ನಿಜನಾ ಅಂತ ಹೇಳಿದಾಗ, ಹೌದು ಕಣೆ, ಅದಕ್ಕೋಸ್ಕರನೇ ನಾನೀಗ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಹೇಗಾದರೂ ಮಾಡಿ ಈಗ ಆ್ಯನಿವರ್ಸರಿಗೆ ದೊಡ್ಡ ಪಾರ್ಟಿ ಮಾಡಿಬಿಟ್ಟು ಅದರಲ್ಲಿ ಚೆನ್ನಾಗಿ ಸೂರ್ಯಂಗೆ ಕೂಡಿಸಿ ನಾನು ಆ ವಿಡಿಯೋನ ತೊಗೊಂಡ್ಬಿಟ್ರೆ ಈ ಕಡೆ ನನ್ನ ಲೈನ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಒಪ್ಕೊಳ್ತಾಳೆ. ಹೇಗಾದರೂ ಮಾಡಿ ಹುಷಾರಾಗಿ ನೀನು ಎಸ್ಕೋಬೇಕು ಅಂತ ಹೇಳಿದಾಗ ಸರಿ ಕಣೆ ಅಂತ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾನೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.